ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ವ್ಲಾಗ್ ಪಾರ್ಟ್ 2. ಹೌಸ್ ಕನ್ಸ್ಟ್ರಕ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಈ ವಾಲ್ ಕಲರ್ ಪೇಂಟಿಂಗು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬ ಪ್ಲೆಸೆಂಟ್ ಅಂತಲೇ ಹೇಳ್ಬೋದು. ಫಸ್ಟ್ ಇದರಲ್ಲಿ ಸ್ಟೇರ್ ಕೇಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಟೇರ್ ಕೇಸು ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ನೆಕ್ಸ್ಟ್ ಈ ರೀತಿ ಸ್ಟೆಪ್ಸ್ ಹತ್ತಿ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಕಲರ್ ಥೀಮ್ ಬಂದು ಶೇಡ್ಸ್ ಆಫ್ ಬ್ಲೂ ಅಂತ ಇಟ್ಕೊಂಡಿದ್ವಿ. ಶೇಡ್ಸ್ ಆಫ್ ಬ್ಲೂ ಅಲ್ಲಿ ಸ್ವಲ್ಪ ಲ್ಯಾವೆಂಡರ್ ಕಲರು ಆ ರೀತಿ ಕಾಂಬಿನೇಷನ್ ಟ್ರೈ ಮಾಡಿದ್ದೀವಿ. ನೆಲ ಬಂದು ವುಡ್ ಥೀಮೇ ಹೋಗಿದ್ದೀವಿ. ಸ್ವಲ್ಪ ಈಗ ಟ್ರೆಂಡಿಂಗ್ ಅಲ್ವಾ ವುಡನ್ ಥೀಮ್ ಎಲ್ಲ ಹೋಗೋದು. ಈ ರೀತಿ ಮಾಸ್ಟರ್ ಬೆಡ್ರೂಮ್ಗೆ ವಾಶ್ರೂಮು ವೈಟ್ ಕಲರ್ದು ಸಿಂಕ್ ತೊಗೊಂಡಿದ್ದೀವಿ. ಜೊತೆಗೆ ಒಂದು ಸ್ಟೋರೇಜ್ ಕಬರ್ಡ್ ಥರ ಕೆಳಗಡೆ ಮಾಡ್ಕೊಂಡಿದ್ದೀವಿ, ಕ್ಯಾಬಿನೆಟ್ ಥರ ಸ್ಟೋರೇಜು. ಇದು ಬಂದು HDMR ಅಂತ ವುಡ್ ಅಂತ ಅನಿಸುತ್ತೆ. ಅದು ಪರ್ಟಿಕ್ಯುಲರ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ನಿನಗೆ, ನಮ್ಮ ಹಸ್ಬೆಂಡಿಗೆ ಕೇಳಿ. HDMR ಏನೋ ಅಂತಾರೆ. ಅದು ವಾಟರ್ ಪ್ರೂಫ್ ಇರುತ್ತೆ. ಏನೇ ಒಂದು ಸೋಪ್ಸ್ ಇರ್ಬೋದು, ಟಾಯ್ಲೆಟ್ರೀಸ್ ಇರ್ಬೋದು, ಅದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಶಿಫ್ಟ್ ಆದಮೇಲೆ ಸ್ವಲ್ಪ ಲೈಟ್ ಎಲ್ಲ ಹಾಕಿ ತೋರಿಸ್ತೀನಿ. ಸುಮಾರು ಜನ ಕನ್ಸ್ಟ್ರಕ್ಟಿಂಗ್ ಟೈಮಲ್ಲೇ ತೋರಿಸಿ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಥೀಮ್ ಬಂದು ನಾನು ಬ್ಲೂ ಕಲರ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಪರ್ಪಲ್ಲು ಬ್ಲೂ ಈ ಥರ ಕಾಂಬಿನೇಷನ್ಗೆ ಹೋಗಿದ್ದೀವಿ. ಈ ರೀತಿ ಫಾಲ್ಸ್ ಸೀಲಿಂಗ್ ಈ ಥರ ಮಾಡಿಸಿದ್ದೀವಿ. ನನಗೆ ತುಂಬ ಇಷ್ಟ ಆಗಿದ್ದು ಹೈಲೈಟ್ ಅಂದರೆ ಈ ಬ್ಲೂ ಕಲರ್ ವಾಲ್ ಇದೆಯಲ್ಲ, ಇದು ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಬೆಡ್ರೂಮ್ದು ಏನು ಸ್ಪೆಷಾಲಿಟಿ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ವೆಂಟಿಲೇಷನ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ನಾವು ತಲೆಯಲ್ಲಿದ್ದಿದ್ದು, ನಾನು ಒಂದು ಲೆಕ್ಚರರು ಮತ್ತು ನನ್ನ ಚಿಕ್ಕ ಮಗಳಿಗೆ ನನ್ನ ಹತ್ರನೇ ಕೂತ್ಕೊಂಡು ಓದಿಸ್ಬೇಕು ಅಂತ ಈ ರೂಮಲ್ಲೂ ಸ್ಟಡಿ ಟೇಬಲ್ ಮಾಡ್ಕೊಂಡಿದ್ದೀವಿ. ನಾನು ಓದ್ತಾನೇ ಇರ್ತೀನಿ, ಅದು ನಮ್ಮ ಹಸ್ಬೆಂಡ್ಗೂ ಗೊತ್ತು. ಲೈಫ್ ಲಾಂಗ್ ನಾನು ಓದ್ತಾ ಇರ್ತೀನಿ. ಆಮೇಲೆ ದೊಡ್ಡೋಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಈ ರೂಮಲ್ಲೂ ನಾನು ಚಿಕ್ಕವಳನ್ನ ಕೂರಿಸ್ಕೊಂಡು ಓದಿಸ್ಬೋದು ಅಂತ ಈ ರೀತಿ ಒಂದು ಸ್ಟಡಿ ಟೇಬಲ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇದು ಕಿಡ್ಸ್ ರೂಮಲ್ಲಿ ಯಾವ ರೀತಿ ಮೂವಿಂಗ್ ಸ್ಟೋರೇಜ್ ಕ್ಯಾಬಿನೆಟ್ ಮಾಡಿಸ್ಕೊಂಡಿದ್ದೀವೋ ಇಲ್ಲೂ ಮಾಡಿಸ್ಕೊಂಡಿದ್ದೀವಿ. ನನಗೆ ತುಂಬ ಇಷ್ಟ ಆಗೋದು ಅಂದರೆ ಈ ಬ್ಲ್ಯಾಕ್ ಕ್ಯಾಬಿನೆಟ್ಸ್, ಅದರೊಳಗಡೆ ಬುಕ್ಸು ಜೋಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನೆಕ್ಸ್ಟ್ ಈ ಥರ ಥೀಮಲ್ಲಿ ಇದು ಇನ್ಫ್ಯಾಕ್ಟ್ ಆ ಪ್ಲಾಸ್ಟಿಕ್ ಎಲ್ಲ ಏನೇನು ಬ್ಲ್ಯಾಕ್ ಇದೆಯಲ್ಲ ಅದೆಲ್ಲ ತೆಗಿಬೇಕು, ರಿಚ್ ಲುಕ್ ಬರುತ್ತೆ. ಈಗ ಜಸ್ಟ್ ಕನ್ಸ್ಟ್ರಕ್ಟಿಂಗ್ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಟೋರೇಜ್ ಮಾಡಿಸ್ಕೊಂಡಿದ್ದೀವಿ. ಅಂದರೆ ನಮ್ಮ ಬಟ್ಟೆಗಳಿಗೆ ಯಾವ್ಯಾವ ರೀತಿ ಇರಬೇಕು ಆ ರೀತಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ 99% ನಮ್ಮ ಹಸ್ಬೆಂಡೇ ಪ್ಲ್ಯಾನ್ ಮಾಡಿರೋದು. ಜಸ್ಟ್ ನನ್ನ ಫೀಡ್ಬ್ಯಾಕ್ ಕೇಳ್ತಾಯಿದ್ರು, ಅದರ ಪ್ರಕಾರ ಅವರು ಇದು ಮಾಡ್ಕೊಳ್ತಾಯಿದ್ರು ಅಷ್ಟೇ. ನನಗೇನು ನೀಡ್ ಇದೆ ಅಂತ ಕೇಳ್ತಾಯಿದ್ರು, ಆಮೇಲೆ ಅವರೇನೆ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ರು. ಸೊ ಈ ರೀತಿ ಮೇನ್ ಪ್ರಿಫರೆನ್ಸೇ ನಮಗೆ ರೂಮ್ಸ್ ಇದ್ದಿದ್ದು ಮಕ್ಕಳ ಎಜುಕೇಷನ್ಗೋಸ್ಕರ. ನೀಡನ್ನ ನೋಡಿದ್ದೀವಿ ನಾವು, ಏನೇ ಹೌಸ್ ಕನ್ಸ್ಟ್ರಕ್ಷನ್ ಯಾವುದೇ ಒಂದು ಕಾರ್ನರ್ ನೋಡಿದ್ರೂ ಕೂಡ ಲ್ಯಾವಿಶ್ನೆಸ್ಸು ವಾಂಟ್ಸ್ಗಿಂತ ನಮ್ಮ ನೀಡ್ಸ್ನ ನೋಡಿಕೊಂಡು ಫುಲ್ಫಿಲ್ ಮಾಡ್ಕೊಂಡಿದ್ದೀವಿ.